ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನು ಬೆಳಿಗ್ಗೆ ನೋಡಿ ಒಲೆಯಲ್ಲೇ ಬೆಂಕಿ ಮಾಡೋದು. ಹಾಗಾಗಿ ನೋಡಿ ಇಷ್ಟು ಬೂದಿ ಸಿಕ್ಕಿತ್ತು ನೋಡಿ. ದಿನ ನಾನು ಒಲೆಯಲ್ಲೇ ಅಡುಗೆ ಮಾಡೋದು ಜಾಸ್ತಿಯಾಗಿ. ಒಂದೊಂದು ಸಲ ಮಾತ್ರ ಗ್ಯಾಸನ್ನು ಉಪಯೋಗ ಮಾಡ್ತೀನಿ. ಬೆಳಿಗ್ಗೆ ಜಾಸ್ತಿಯಾಗಿ ನಾನು ಗ್ಯಾಸಲ್ಲಿ ಅಡುಗೆ ಮಾಡ್ತೀನಿ. ಆನಂತರ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಎಲ್ಲ ಸ್ವಚ್ಛ ಮಾಡೋದು. ಯಾಕೆಂದರೆ ಇಲ್ಲಿ ಎಲ್ಲ ಬೂದಿ ಎಲ್ಲ ಹಾರಿರ್ತದಲ್ಲ, ಒಲೆಯಲ್ಲಿ ಅಡುಗೆ ಮಾಡಿದರೆ ಬೂದಿ ಎಲ್ಲ ಹಾರಿರ್ತದೆ. ಅದಕ್ಕೋಸ್ಕರ ನಾನು ದಿನ ನೋಡಿ ಇದು ಒರೆಸಬೇಕಾಗ್ತದೆ, ಇಲ್ಲೆಲ್ಲ ಕ್ಲೀನ್ ಮಾಡಬೇಕಾಗ್ತದೆ. ಇದು ಎಲ್ಲರೂ ಮಾಡುವಂಥದ್ದೇ, ದಿನ ಮಾಡುವಂಥ ಕೆಲಸ ಇದು. ಹಾಗೆ ನೋಡಿ ಎಲ್ಲ ಕಡೆ ಒರೆಸಿ, ಅಂದರೆ ಸ್ಕೂಲಿಗೆ ಹೋಗುವ ಮುಂಚೆ ಇದೆಲ್ಲ ಆಗಿ ಮತ್ತೆ ನಾನು ಹೊರಡಬೇಕು. ಎಲ್ಲ ಕಡೆ ಕ್ಲೀನ್ ಮಾಡ್ತಾ ಇದ್ದೀನಿ. ಡಬ್ಬ ಎಲ್ಲ ಅದೆಲ್ಲ ತೆಗೆದು ಅಲ್ಲೆಲ್ಲ ಬೂದಿ ಎಲ್ಲ ಹರಿಯುತ್ತದೆ. ಅದಕ್ಕೋಸ್ಕರ ಎಲ್ಲ ಕಡೆಯೂ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ. ಬೆಳಿಗ್ಗೆ ಇದೇ ಕೆಲಸ ಆಗ್ತದೆ ನನಗೆ. ಇವತ್ತು ಅಂದರೆ ನಾನು ತಿಂಡಿ ಏನು ಮಾಡಲಿಲ್ಲ. ಇವತ್ತು ಬೇಕರಿ ರೊಟ್ಟಿ ಇತ್ತು, ಹಾಗಾಗಿ ಮಾಡಲಿಲ್ಲ ನಾನು. ಇವಾಗ ನಾನೊಂದು ಸಾಂಬಾರು ಮಾಡಬೇಕಂತ ಇದ್ದೇನೆ, ಅದಕ್ಕೆ ಬೇಗ ಬೇಗ ಒರೆಸ್ತಾ ಇರ್ತೀನಿ. ಇದೆಲ್ಲ ಇನ್ನೂ ಬಟ್ಟೆ ಎಲ್ಲ ವಾಶ್ ಮಾಡಬೇಕು ನದಿಗೆ ಹೋಗಿ. ಹಾಗಾಗಿ ಇಲ್ಲಿ ಬೇಗ ಬೇಗ ಕೆಲಸ ಮಾಡ್ತಾಯಿದ್ದೀನಿ. ಎಲ್ಲ ಕಡೆ ಬೂದಿ ಎಲ್ಲ ಹಾರಿರ್ತದೆ ಅಲ್ವ, ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಬೇಕಾಗ್ತದೆ. ಹಾಗಾಗಿ ಬೆಳಿಗ್ಗೆ ನಾನು ಅಂದರೆ ಫಸ್ಟೇ ಟೀ ಮಾಡಿ ಆನಂತರ ಹೀಗೆ ಒರೆಸಿಕೊಳ್ಳೋದು. ಅಂದರೆ ಟೀ ಕುಡಿಯೋದು ಮತ್ತೆ ನಾನು ಬೇಗ ಕುಡಿಯಲ್ಲ ಟೀ. ಬೆಳಿಗ್ಗೆ ಜಾಸ್ತಿಯಾಗಿ ನಾನು ಬಿಸಿನೀರೇ ಕುಡಿಯೋದು. ಹಾಗಾಗಿ ಟೀ ಒಂದು ಬೇಗ ಮಾಡಿ ಇಡ್ತೇನೆ, ಮತ್ತು ಟಿಫಿನ್ ಎಲ್ಲ ಆನಂತರ ಮಾಡೋದು ನಾನು. ಎಲ್ಲ ಕಡೆ ಒರೆಸಿ ಆದ ನಂತರ ಇನ್ನು ಮತ್ತೆ ಬಟ್ಟೆ ವಾಶ್ ಮಾಡಿ ಆದ ನಂತರ ನಾನು ತಿಂಡಿ ಎಲ್ಲ ಮಾಡೋದು ಹೆಚ್ಚಾಗಿ. ಇವತ್ತು ಮಾಡಲ್ಲ ನಾನು ತಿಂಡಿ. ಅದೇ ನೋಡಿ ಬೆಳಿಗ್ಗೆ ಬಿಸಿನೀರು ಕುಡಿಯೋದು ನಾನು 1 ಲೀಟರ್ನಷ್ಟು ನಾನು ಬಿಸಿನೀರು ಕುಡಿತೇನೆ ನೋಡಿ. ಅದು ಬಿಸಿ ಬಿಸಿ ಇರ್ತದೆ, ಹಾಗಾಗಿ ನಾನು ಅದನ್ನು ಆರಿಸಿ ನಂತರ ಕುಡಿತಾ ಇದ್ದೇನೆ. ಅಂದರೆ ಇದು ನಾನು ಒಮ್ಮೆಲೆ ಕುಡಿಯೋದಲ್ಲ, ಒಂದು ಲೋಟ ಕುಡಿಯೋದು, ಮತ್ತೆ ಬಂದು ಸ್ವಲ್ಪ ಕೆಲಸ ಮಾಡ್ತೀನಿ, ಆನಂತರ ಬಂದು ಇನ್ನೊಂದು ಲೋಟ ನೀರನ್ನು ಕುಡಿತೇನೆ ನೋಡಿ. ಅಷ್ಟು ನೀರನ್ನು ಕುಡಿತೇನೆ ನೋಡಿ. ಅದಾದ ನಂತರ 1 ಗಂಟೆ ಬಿಟ್ಟು ಆನಂತರ ನಾನು ಟೀ ಕುಡಿಯೋದು ನೋಡಿ. ಇವಾಗ ನಾನು ಟೀಗೆ ಇದು ಹಾಲು ಹಾಕಲ್ಲ, ಹಾಲು ಹಾಕದನ್ನೇ ಕುಡಿಯೋದು ಡಿಕಾಕ್ಷನ್ ನೋಡಿ. ನನಗೆ ಇದು 1 ಲೋಟ ಕುಡಿದರೆ ಆಯಿತು ಬೆಳಿಗ್ಗೆ ಮಾತ್ರ. ಇನ್ನು ಸಂಜೆ ಟೀ ಇಲ್ಲ, ಏನು ಕುಡಿಯಲ್ಲ ನಾನು. ಮತ್ತು ಕಷಾಯ ಮಾಡಿ ಕುಡಿತೀನಿ ಸಂಜೆ ಅಷ್ಟೇ, ಬೇರೆ ಇಲ್ಲ. ಬೆಳಿಗ್ಗೆ ಹೀಗೆ 1 ಲೋಟ ಡಿಕಾಕ್ಷನ್ ಟೀ ಕುಡಿತೇನೆ ನಾನು ಅಷ್ಟೇ, ಬೆಕ್ಕು ಕೂಡ ಗಂಟಲ್ಲಿ. ಅಂದರೆ 1 ಲೀಟರ್ನಷ್ಟು ನೀರು ಕುಡಿಲೇಬೇಕಾಗ್ತದೆ ನನಗೆ. ಅಂದರೆ ಬೆಳಿಗ್ಗೆ ನೀರು ಕುಡಿದರೆ ಒಂದು ಸ್ವಲ್ಪ ಏನೋ ಒಂದು ಉತ್ಸಾಹ, ಮನಸ್ಸಿಗೆ ತುಂಬ ಖುಷಿ ಆಗ್ತದೆ. ಏನೋ ಒಂದು ಅಷ್ಟೊಂದು ಖುಷಿಯಾಗಿರ್ತೇನೆ ನಾನು ಹೀಗೆ. ಇನ್ನು ಸಾಂಬಾರು ಮಾಡಬೇಕು ನನಗೆ. ಅದಕ್ಕೆ ಮೆಣಸನ್ನು ಬಿಸಿ ಮಾಡ್ತಾಯಿದ್ದೀನಿ ನೋಡಿ. ಸಿಂಪಲಾಗಿ ಒಂದು ಸಾಂಬಾರು ಮಾಡ್ತೇನೆ. ಹಣ ತಂದಿಟ್ಟಿದ್ದಾರೆ, ಅದನ್ನು ಸಾಂಬಾರು ಮಾಡಬೇಕು. ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ, ಮೆಂತ್ಯಕಾಳು, ಆಮೇಲೆ ಕಾಳು ಮೆಣಸೆಲ್ಲ ಹಾಕಿದ್ದೀನಿ ನೋಡಿ. ಗ್ರೇವಿ ರೆಡಿ ಆಯಿತು. ಈರುಳ್ಳಿ ಮತ್ತು 1 ಟೊಮೆಟೊ, 2 ಟೊಮೆಟೊವನ್ನು ಹಾಕ್ತಾಯಿದ್ದೀನಿ.
ನಾನು ಇದಕ್ಕೆ ಮಸಾಲೆ ಅಂತ ಬೇರೆ ಏನು ಹಾಕಲ್ಲ. ಇದು ಟೊಮೆಟೊ ಮತ್ತು ನಾನು ಗ್ರೇವಿ ಮಾಡಿದಂಥ ಮಸಾಲೆ ಮಾತ್ರ ಹಾಕ್ತೀನಿ. ಅಂದರೆ ಪೌಡರೆಲ್ಲ ನಾನು ಹಾಕಲ್ಲ. ಅಂದರೆ ನಾನು ಬೇಕಿದ್ದರೆ ನಾನು ಪೌಡರ್ ನಾನೇ ಮಾಡಿಕೊಳ್ತೀನಿ. ನಾನು 2 ಟೊಮೆಟೊ ಆಮೇಲೆ 1 ಈರುಳ್ಳಿ ಹಾಕ್ತಾಯಿದ್ದೀನಿ. ರೊಟ್ಟಿಗೆ ಅಂತ ಸಾಂಬಾರು ಬೇಕಾಗ್ತದಲ್ಲ, ಅದಕ್ಕೆ ಬೇಕಾಗಿ ನಾನು ಇವಾಗ ಬೆಳಿಗ್ಗೆ ಮಾಡ್ತಾಯಿದ್ದೀನಿ ಸಾಂಬಾರು. ಅದೇ ಅನ್ನ. ಅಕ್ಕಿ ಹಚ್ಚಿ ನಾನು ಇದು ಮಣ್ಣಿನ ಪಾತ್ರೆಯಲ್ಲಿ ಜಾಸ್ತಿ ಮಾಡ್ತೇನೆ. ತೆಂಗಿನೆಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಆಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಇವಾಗ ಫ್ರೈ ಆಗಬೇಕು ಇದು ಈರುಳ್ಳಿ. ಆಮೇಲೆ ಟೊಮೆಟೊವನ್ನು ಹಾಕ್ತಾಯಿದ್ದೀನಿ. ಇದು ಫ್ರೈ ಆದರೆ ಸ್ವಲ್ಪ ಘನ ಬರ್ತದೆ, ಅದಕ್ಕೋಸ್ಕರ ನಾನು ಎಣ್ಣೆಯಲ್ಲಿ ಸ್ವಲ್ಪ ಈರುಳ್ಳಿಯನ್ನು ಫ್ರೈ ಮಾಡ್ತೇನೆ. ಅದಕ್ಕೆ ಸ್ವಲ್ಪ ಅರಶಿನವನ್ನು ಕೂಡ ಹಾಕ್ತಾಯಿದ್ದೀನಿ ಇವಾಗಲೇ. ಆಮೇಲೆ ಇದು ಫ್ರೈ ಆದ ನಂತರ ನಾನು ಟೊಮೆಟೊ ಹಾಕ್ತಾಯಿದ್ದೀನಿ. ಆಯಿತು. ಹಾಗೆ ಈ ಒಂದು ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು. ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. ಆಯಿತು, ಇಲ್ಲಿ ರೆಡಿ ಆಯಿತು ನಮ್ಮ ಸಾಂಬಾರು ಕೂಡ.